ನಾವು ಯಕ್ಷಿಣಿ ಕಲಿಬೇಕು ಅಂತ ಆಲೋಚನೆ ಮಾಡ್ತೀರಾ, ಆದ್ರೆ ಭವಿಷ್ಯದ ದೃಷ್ಟಿಯನ್ನ ನೀವು ಆಲೋಚನೆ ಮಾಡಬೇಕು. ಮುಂದೆ ಹೆಂಗೆ, ಈಗ ನಾನೀಗ 28-30 ವಯಸ್ಸಿನ ಇದ್ದೀನಿ, ನನಗೆ ವಯಸ್ಸಾದ್ಮೇಲೆ 30-35 ಒಳ್ಳೆ ಅರಿವು ಬಂದಿರುತ್ತೆ. ಅವಾಗ ಹೆಂಗೆ ಅವಾಗ ನಾನು ಸಂಸಾರ ಬೇಕವೇ ಬೇಡವೇ, ಆಗ ನನ್ನ ಪರಿಸ್ಥಿತಿ ಹೆಂಗಿರುತ್ತೆ, ಇದೆಲ್ಲ ಆಲೋಚನೆ ಮಾಡಿ ಯಕ್ಷಿಣಿ ವಿದ್ಯೆಯನ್ನ ಕಲಿಯಕ್ಕೆ ಪ್ರಯತ್ನ ಮಾಡಬೇಕು. ನಾವು ನಮ್ಮ ಹತ್ರ ದೀಕ್ಷೆ ತಗೊಳೋರಿದ್ರೆ ನಾವು ಇದನ್ನೆಲ್ಲ ನೋಡ್ತೀವಿ. ನಿಮ್ದು ಪೂರ್ವಾಪಾರ್ವ ಎಲ್ಲ ವಿಚಾರ ಮಾಡಿ, ನಿಮ್ಮ ಕುಟುಂಬದ ಪರಿಸ್ಥಿತಿ ಏನಿದೆ ಎಲ್ಲ ವಿಚಾರ ಮಾಡಿ ನಾವು ಯಕ್ಷಿಣಿ ದೀಕ್ಷೆ ಕೊಡ್ತೀವಿ. ಸುಮ್ಮನೆ ನೀವು ದುಡ್ಡು ಕೊಡ್ತೀರಾ ಅಂತ ಹೇಳಿ ನಾವು ಯಕ್ಷಿಣಿ ದೀಕ್ಷೆ ಕೊಡೋದಿಲ್ಲ. ನಿಮ್ಗೆ ಹಂಗೆ ಬೇಕಾಗಿದ್ರೆ ಬೇರೆ ಯಾರ ಹತ್ರ ತಗೊಳ್ಳಿ. ಆದ್ರೆ ಈ ಮುಂದೆ ಅಪಾಯ ಅಂತ ಕಟ್ಟಿಟ್ಟ ಬುತ್ತಿ ಇರುತ್ತೆ. ನೀವು ಇದು ಯಾವುದನ್ನು ನೀವು ಗಮನಿಸದೆ ನಾವು ಯಕ್ಷಿಣಿ ಸಾಧನೆ ಮಾಡ್ತೀವಿ ಅಂದ್ರೆ ನಿಮ್ಗೆ ಅಪಾಯ ತಪ್ಪಿದ್ದಲ್ಲ. ಅದಕ್ಕೋಸ್ಕರ ಒಂದ್ಸಲ ಅಲ್ಲ 10 ಸಲ ಆಲೋಚನೆ ಮಾಡಿ ನೀವು ಯಕ್ಷಿಣಿ ದೀಕ್ಷೆ ತಗೊಂಡು ಸಾಧನೆ ಮಾಡ್ಬೇಕು ಅಂತ